ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಇವತ್ತೇನಪ್ಪ ಅಂತಂದರೆ ದಿನ ಹಂಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋದೇ ಬರೋದೆ. ಅಲ್ಲೇನಾಗುತ್ತೆ ನೋಡಿ. ಬಾರಿ ಸುಂದ್ರಿ ಅಂದ್ಬಿಟ್ಟು ಮಕ್ಕ ಮುಚ್ಕೊತಾಳೆ ಶಿವ. ನಾ ಸುಂದ್ರಿನೇ ಏನಿವಾಗ ಯಾವ ಸುಂದ್ರ ಕಣಿ? ಮಿಸ್ ಇಂಡಿಯಾನಾ ಏನು? ಮೋಕ್ಷ ಏನಂದ್ಲು ಗೊತ್ತಾ? ಇನ್ನೂ ಬೇರೆ ಥರ ಮಾಡು ಅಂತ ಅಂದ್ಲು. ಅದಕ್ಕಿಲ್ಲ ಕಡೆ, ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನಾವೇನು ವೀಡಿಯೋಸ್ ಮಾಡ್ತೀವಿ ಅದ್ರ ಬಗ್ಗೆನೇ ಮಾಡಬೇಕು. ನಾನು ಬಟ್ಟೆ ಹೊಲಿಯೋದು, ಅಡುಗೆ ಮಾಡೋದು ಈ ಥರ ಮಾಡ್ತೀನಿ. ಅದಕ್ಕೆ ಏನಂದ್ಲು ಗೊತ್ತಾ? ಇಲ್ಲ ಅದೇ ಮಾಡ್ಬೇಕು. ಇವಾಗ ಬಂದ್ಲು ಗೈಸ್ ನನ್ನ ಫ್ರೆಂಡು ಅಮ್ಮು. ಇವಾಗ ತಾನೇ ನನ್ನ ಫ್ರೆಂಡ್ ಅಮ್ಮು ಬಂದ್ಲು ಅಂತ ಅಂದೆ. ಅವಳೊಂದು ಸ್ವಲ್ಪ ಗೋಳು ಇಕ್ಕಳವ, ಒಂದು ಸ್ವಲ್ಪ ಫಸ್ಟು ಸಮಾಧಾನ ಮಾಡವ ವೀಡಿಯೋಗೆ ಬರಂಗೆ ಅಂದ್ಬಿಟ್ಟು ಯಾವ ಥರ ಡೌಕಸ್ತೆ ಗೊತ್ತಾ? ಚೆನ್ನಾಗಿ ಕಾಣ್ತಾ ಇದೆಯಾ ಕಮ್ಮ ಇವತ್ತು? ಈ ಡ್ರೆಸ್ ಇಷ್ಟ ಆಯ್ತು ನಂಗೆ. ಎಲ್ಲಿ ತಕೊಂಡ? ಚೆನ್ನಾದ ಡ್ರೆಸ್. ನಾನು ಅಮ್ಮು ಏನೋ ಡಿಸ್ಕಷನ್ ಮಾಡ್ತಿದ್ರೆ ಮೋಕ್ಷ ತನ್ನ ಪಾಡಕ್ಕೆ ತಾನು ಏನೇನೋ ಮಾತಾಡ್ತಿದ್ಲು ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಮ್ಮ ಅಮ್ಮ ಫೋನ್ ಕೇಳ್ದೆ ಗೈಸ್, ಕೊಡು ನನ್ನ ಫ್ರೆಂಡ್ಗೆ ಪ್ರ್ಯಾಂಕ್ ಮಾಡಬೇಕು ಅಂತ. ಅದಕ್ಕೆ ಏನಂದ್ಲು ಗೊತ್ತಾ ಅವಳು? ಕೊಡೀಗ ಹೊಸ ಫೋನ್ ಮಾಡಬೇಕು. ಬಾಯಿಲು ಒಳಗೇನಿಗೋದೆ ಪ್ರ್ಯಾಂಕ್ ಕಾಲ್ ಮಾಡೋದ ಅಂತ ಅನ್ಕೊಂಡಿದ್ವಿ ಇವತ್ತು. ನೋಡೋದ ನನ್ನ ಫ್ರೆಂಡ್ಗೆ ಮಾಡ್ತೀನಿ ನಿತ್ಯ ಅಂತ. ಪ್ರ್ಯಾಂಕ್ ಆಯ್ತಾಳೆ ಏನೋ ನೋಡೋದ. ಮಾಡವೇನೆ? ಮಾಡು ನೀ ಮಾತಾಡು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ನಾನೇ ಮಾತಾಡೋದು ಕಣ. ಮಾಡವ ಹೇಳು. ಮಾಡು. ನಿತ್ಯನಿಗೆ ಮಾಡವ? ಯಾರು ಮಾಡವ? ಮಾಡು. ಗೈಸ್, ನನ್ನ ಫ್ರೆಂಡ್ಗೆ ಇವತ್ತು ಪ್ರ್ಯಾಂಕ್ ಕಾಲ್ ಮಾಡೋದ ಅಂತ ಮಾಡ್ತಾ ಇದೀವಿ. ನಿತ್ಯ ಅಂತ ಏನ್ ರಿಯಾಕ್ಷನ್ ಕೊಡ್ತಾಳೆ ನೋಡೋದು ಬನ್ನಿ. ಪ್ರ್ಯಾಂಕ್ ಏನಪ್ಪಾ ಅಂತಂದ್ರೆ, ಏನೋ ಒಂದು ಅಪ್ಲಿಕೇಶನ್ ಹಾಕಿದ್ಲು ಅವಳು. ಅದು ಅಪ್ಲಿಕೇಶನ್ ಅಪ್ಲೋಡ್ ಆಗಿ ನಿಮಗೆ ಟ್ರಾನ್ಸ್ಫರ್ ಆಗಿದೆ ಅಮೌಂಟ್ ಅಂತ ಪ್ರ್ಯಾಂಕ್ ಕಾಲ್ ಮಾಡ್ತಾ ಇದೀವಿ. ನೋಡೋದ ಏನ್ ರಿಯಾಕ್ಷನ್ ಕೊಡ್ತಾಳೆ ಅಂತ. Not receiving. ರಿಸೀವ್ ಮಾಡ್ತಾ ಇಲ್ಲ, ಉತ್ತರಿಸುತ್ತಿಲ್ಲ. ಇನ್ನೊಂದ್ಸಲ ಮಾಡ್ತೀನಿ. ಸೆಕೆಂಡ್ ಟೈಮ್ ಕಾಲ್ ಮಾಡಿದಾಗ ಪಿಕ್ ಮಾಡಿದ್ರು. ಪ್ರ್ಯಾಂಕು ಆದ್ರು. ಹೆಂಗ್ ಪ್ರ್ಯಾಂಕ್ ಆದ್ರು ಅಂತ ನೋಡ್ಕೊ ಬನ್ನಿ. ಹಲೋ, ನಾವು ಹೂ ಕಟ್ಟೋದು ಹಾಕಿದ್ರಲ್ಲ? ಇಲ್ಲ, ಹೂ ಕಟ್ಟೋದು ಹಾಕಿದ್ರಲ್ಲ ಅಪ್ಲಿಕೇಶನ್, ಅದು ಅಪ್ಲೋಡ್ ಆಗಿ ಟ್ರಾನ್ಸ್ಫರ್ ಆಗಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಅದು ಅಪ್ಲೋಡ್ ಆಗಿ ಕ್ಯಾಶ್ ಟ್ರಾನ್ಸ್ಫರ್ ಆಗಿದೆ. ಮತ್ತೆ ಮೆಟೀರಿಯಲ್ಸ್ ಅದು ಕಲೆಕ್ಟ್ ಮಾಡ್ಕೋಬೇಕಿತ್ತು ನೀವು. ನಂಜನಗೂಡಿಗೆ ಬರ್ಬೇಕಿತ್ತು. ನಂಜನಗೂಡಿಗೆ ಬಂದು ಅಪ್ಲಿಕೇಶನ್ ಹಾಕಿದ್ರಲ್ಲ, ಅಲ್ಲಿ ಬನ್ನಿ, ಅಡ್ರೆಸ್ ಹೇಳ್ತೀವಿ. ಎಷ್ಟೊತ್ತಿಗೆ ಬರ್ತೀರಾ? ನಿತ್ಯ ಕನ್ಫ್ಯೂಸ್ ಆಗ್ಬಿಟ್ಟು ಅವ್ರ ಅಕ್ಕನ ಕೇಳಿ ಕೊಟ್ಬಿಡ್ದ. ನಾ ಬೇರೆ ಗಾಸು. ಹಲೋ, ಅದೇ ಹೂ ಕಟ್ಟೋ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅದು ಕೊಟ್ರಲ್ಲ ಮೋದಿಗಿತ್ತು ಅಂತ. ಅವಾಗ ಏನಪ್ಪ ಅಕೌಂಟ್ ಹಾಕಲ್ಲ ಅಂತ ಅಂದ್ಬಿಟ್ಟು ಅಂದಿದ್ರು. ಅದೆಲ್ಲ ಯಾವಾಗ ಒಂದ್ಸಲ ತಗೊಂಡಿರ್ಬೇಕು ಅಷ್ಟೇ, 4,000 ಅಷ್ಟೇ. ಅಲ್ಲ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅದು ಅಪ್ಲೋಡ್ ಆಗಿ ಇನ್ನೊಂದು ಬಂದಿದೆ. ಅಮೌಂಟ್ ಅಲ್ಲ, ಇದು ಮಾಮೂಲಿ ಮೆಟೀರಿಯಲ್ಸ್. ಅದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಕಾಲ್ ಮಾಡಿದ್ದು.
ನಂಜನಗೂಡ್ಗೆ ಬರ್ಬೇಕಿತ್ತು. ಎಲ್ಲಿ ಮೇಡಮ್? ಮಾಮೂಲಿ ಅಪ್ಲಿಕೇಶನ್ ಹಾಕೋದೆಲ್ಲ ಗೊತ್ತಾ, ಹಾ ಅಲ್ಲೇ ಬಂದು ಕಲೆಕ್ಟ್ ಮಾಡ್ಕೋಬೇಕಿತ್ತು. ಸರಿ ಆಯ್ತು. ಎಷ್ಟೊತ್ತು? ನಾಳೆನೇ ಬಂದ್ರಾಗುತ್ತೆ. ಎಷ್ಟೊತ್ತಿಗೆ ಬರ್ತೀರಾ? ನಾಳೆ ಎಷ್ಟೊತ್ತಿಗೆ ಬರ್ತೀರಾ? ಇವತ್ತು ನೋಡಿ ಆದ್ರೆ ಬನ್ನಿ. ಎಷ್ಟೊತ್ತಿಗೆ ಬರ್ತೀರಾ ಅಂತ ಹೇಳ್ಬಿಡಿ. 12:30 1 ಗಂಟೆ ಆಗುತ್ತೆ. ಸರಿ ಆಯ್ತು. ಫೈನಲಿ ಪ್ರ್ಯಾಂಕ್ ಆದ್ಲು ಗೈಸ್. ಅದಕ್ಕೆ ಪಾಪ ಬಂದ್ಬಿಟ್ರೆ ಕಷ್ಟ. ಫೋನ್ ಮಾಡಿ ಹೇಳ್ಬಿಡ್ತೀನಿ ನನ್ನ ನಂಬರಿಂದ. ಹಂಗೆ ನಿತ್ಯನ್ಗೂ ಪ್ರ್ಯಾಂಕ್ ಮಾಡಿದಾಯ್ತು. ನಮ್ಮ ಅಮ್ಮ ಕೈಲೂ ಬೈಸ್ಕೊಂಡು ತೂ ನಾಯಿ ಹಂಗೆ ಮಾಡಬಾರ್ದು ಅಂತ. ಹಂಗೆ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಪಾನಿಪುರಿ ತಿನ್ನಕ್ಕೆ ಬಂದ್ವಿ ಗೈಸ್. ಪಾನಿಪುರಿ ತಿನ್ಕೊಂಡು ಏನು ಕೊಟ್ಟೆ ನೋಡಿ ಮೋಕ್ಷನ್ಗೆ. ನೆನ್ನೆ ಮೋಕ್ಷನ್ಗೆ 100 ರೂಪೀಸ್ ಕೊಟ್ಟಿದ್ರಲ್ಲ, ಅದು ಇವಾಗ ಹೋಯ್ತೈತೆ ಗೈಸ್. ಎಕ್ಸ್ಪ್ರೆಷನ್ ನೋಡ್ಕೊಳ್ಳಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? 100 ರೂಪೀಸ್ 100 ರೂಪೀಸ್ 100 ರೂಪೀಸ್ 70 ರೂಪಾಯಿ ಆಗೋಯ್ತಲ್ಲ. 70 ರೂಪಾಯಿ ಆಗೋಯ್ತಲ್ಲ. ಹಂಗೆ ಪಾನಿಪುರಿ ಎಲ್ಲ ತಿನ್ಕೊಂಡು ಮೋಕ್ಷನ್ಗೆ ಒಂದು ಸ್ವಲ್ಪ ಕ್ವಾಟ್ಲೆ ಕೊಟ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಗೈಸ್. ಬಸ್ ಸ್ಟ್ಯಾಂಡಿಗೆ ಬಂದು ನೋಡ್ತೀವಿ ನಮ್ಮ ಕಾವ್ಯ ಇಲ್ಲೇ ಸಿಕ್ಬಿಡದ. ಸರಿ ಅಂತ ಅಂದ್ಬಿಟ್ಟು ಕಾವ್ಯನ ಮಾತಾಡ್ಸೋ ಗಂಟೆ ಬಸ್ ಬಂದ್ಬಿಡ್ತು ಗೈಸ್. ಇನ್ನು ಸೀಟ್ ಸಿಗಲ್ಲ ಅಂತ ಓಡ್ಬಿಟ್ವಿ. ಆಮೇಲೆ ಬಸ್ಸಲ್ಲಿ ಸೀಟು ಸಿಕ್ತು, ಆರಾಮಾಗಿ ಕುಂತ್ಕೊಂಡ್ವಿ ಗೈಸ್. ಫೈನಲಿ ಬಸ್ಸಿಗೆ ಬಂದ್ವಿ ಗೈಸ್. ಸ್ಮೈಲ್ ಮಾಡಿ, ಇದೊಂದು ಬಿಟ್ರೆ ನಮ್ಗೆ ಏನು ಬರಲ್ಲ. ಡಿಪ್ರೆಷನ್. ಹಂಗೆ ಮಾತಾಡ್ಕೊಂಡು ನೀನು ಮಾಡು ಅಂದೆ, ಅವಳು ಮಾಡಿದ್ಲು. ಆಮೇಲೆ ಹೆಂಗೆ ಕುಂತಿರ್ಬೇಕಾದ್ರೆ ಅಂಕಲ್ ಬಂದರು ಟಿಕೆಟ್ ಕೊಡೋಕ್ಕೆ. ಅಂಕಲ್ ಏನಂದ್ರು ನೋಡಿ, ಊಟ ಆಯ್ತಾ ಅಂತ ಕೇಳಿದ್ದಕ್ಕೆ. ಯಾರೋ ಇವನು? ಇಲ್ಲ ಸುಂದ್ರ, ನೋಡಕ್ ಕೋತಿ ನನ್ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ. ಏನು ಕೇಳಿದ್ರಲ್ಲ ಅಂಕಲ್ ಆಗ್ಲೇ? ಇದು ಬೇಡವಾಗಾರ? ಆಧಾರ್ ಕಾರ್ಡ್ ಬೇಡವಾ? ಊಟ ಮಾಡಿದ್ರೆ ಅಂಕಲ್? ಯಾಕ? ಏನ್ ಬೇಕು ತಂದ್ಕೊಡೋ. ನೋ ಕಾಮೆಂಟ್ಸ್. ನೀವ್ ಕೇಳೇ ಇಲ್ವಲ್ಲ ತಂದ್ಕೊಡಕ? ಅಂಕಲ್ ನೀವು ತಂದ್ಕೊಡಲ್ಲ ಊಟನ ಅಂದ್ಬಿಡದ. ಅದಕ್ಕೆ ನೀವೆಲ್ಲ ಕೇಳಿದ್ದೀರಾ ಅಂಕಲ್ ಊಟನ ಅಂತ ಕೇಳಿದ್ವಿ. ಏನು ಮಾತಾಡಲಿಲ್ಲ. ಅಷ್ಟಕ್ಕೆ ಮೋಕ್ಷ ಅವ್ರ ಊರು ಬಂತು. ಅವಳು ಹೋದ್ಲು ಬಾಯ್ ಬಾಯ್ ಮಾಡಿ. ನಾವು ಬಾಯ್ ಬಾಯ್ ಮಾಡಿ ನಮ್ಮ ಮನೆ ಕಡೆ ಬಂದ್ವಿ. ಬಸ್ ಇಳಿಬೇಕಾದ್ರೆ ಅಂಕಲ್ ಏನಂದ್ರು ನೋಡಿ ಗೈಸ್. ಈಗ ನೆಗಿಬೋದು, ನೆಗೆಯವರೆಲ್ಲ ನೆಗಿಬೋದು ಈಗ. ಈಗ ನೆಗಿಬೋದು, ನೆಗೆಯವರೆಲ್ಲ ನೆಗಿಬೋದು ಈಗ. ಇವತ್ತು ಚೌತಿ ಇರೋದ್ರಿಂದ ಚೌತಿ ಪೂಜೆಗೆ ಅಂತ ನಮ್ಮೂರ ದೇವಸ್ಥಾನಕ್ಕೆ ಬಂದಿದ್ವಿ. ನಮ್ಮೂರ ದೇವಸ್ಥಾನದಲ್ಲಿ ಗಣಪತಿ ವಿಗ್ರಹನ ನಮ್ಮ ಅಂಕಲ್ ಮನೆಯವರೇ ಮಾಡಿಸಿ ಹಾಕಿರೋದ್ರಿಂದ ಅವರೇ ಪೂಜೆ ಮಾಡ್ತಾರೆ ಚೌತಿ ದಿನಕ್ಕೆ. ಅದಕ್ಕೆ ಅಂತ ಬಂದಿದ್ವಿ. ಇದು ಕಲ್ಯಾಣಪ್ಪನ ಗುಡಿ ಅಂತ ಕುರಟಿದು. ಬಟ್ ಸಗಣಿನೂ ಎತ್ತಿಲ್ಲ, ಒಂದು ವಾರ ಆಗ್ಬಿಟ್ಟೈತೆ. ಇವತ್ತು ಚೌತಿ ಅಂತ ನಾವು ಬಂದಿದ್ವಿ ಪೂಜೆಗೆ ಅಂತೆ. ಮಂಜುಲ್ಗೇನು ಎತ್ತಿಲ್ಲ, ನಮ್ಮ ಹುಡುಗ ಎತ್ತವನೇ ಇಲ್ಲಿ. ಹೆಂಗೆ ಇಟ್ಕೊಂಡವ್ರೆ ನೋಡಿ ದೇವಸ್ಥಾನನ. ಏನೂ ಮಾಡೋಕ್ಕಾಗಲ್ಲ, ನಾವೇ ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆಗೆ ಬಂದ್ವಿ. ಅಂಕಲ್ ದೇವ್ರ ವಿಗ್ರಹನ ತೊಳಿತಾ ಇದ್ರು ಪೂಜೆ ಮಾಡೋಕ್ಕೆ ಅಂತ. ತೊಳೆದೆಲ್ಲ ಆದಮೇಲೆ ಯಾವುದೇ ದೇವರಾಗಲಿ ಎಲ್ಲ ದೇವ್ರಿಗೂ ಅಷ್ಟೇ ಪೂಜೆ ಮಾಡೋಕ್ಕಿಂತ ಮುಂಚೆ, ಹಾಲಿನ ಅಭಿಷೇಕ ಮಾಡೋಕ್ಕಿಂತ ಮುಂಚೆ ನಾವು ಹಾಲು ತಂದಿರ್ತೀವಲ್ಲ ಅದು ಮತ್ತು ನೀರು ಮತ್ತು ದೀಪ ಕಸ್ತಿ ಅದಕ್ಕೆ ಪೂಜೆ ಮಾಡಿ ನೀರಿಗೆ ಮತ್ತು ಹಾಲಿಗೆ ಆಮೇಲೆ ಅಭಿಷೇಕ ಮಾಡಬೇಕಂತೆ. ಸೊ ಅದಕ್ಕೆ ಪೂಜೆ ಮಾಡ್ತಾಯಿದ್ರು.
ಗಣಪತಿ ದೇವ್ರಿಗೆ ಇಷ್ಟವಾದ ಹಣ್ಣು ಬೇಳ್ದಣ್ಣಂತೆ. ಅದಕ್ಕೆ ಬೇಳ್ದಣ್ಣಿಂದ ಮಾಡಿರೋ ನೀರನ್ನು ಅಭಿಷೇಕ ಮಾಡ್ತಾ ಇರೋದು. ಬೇಳ್ದಣ್ಣು ಅಂತಂದರೆ ಗಣಪತಿಗೆ ತುಂಬ ಇಷ್ಟನಂತೆ. ಫೈನಲಿ ನಮ್ಮ ಗಣೇಶ ಹಿಂಗೆ ರೆಡಿ ಆದರು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಲ್ವಾ? ಹೆಂಗೆ ಕಾಣಿಸ್ತಾ ಐತೆ ದೇವರು ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕಾಣ್ತಾ ಇತ್ತು ದೇವರು. ಇದು ಶಿವನ ವಿಗ್ರಹ, ಬಟ್ ಇದರ ಹೆಸರು ಬಂದು ಕಲ್ಯಾಣೇಶ್ವರ ಅಂತ. ಇದು ನಮ್ಮೂರಿನ ದೇವಸ್ಥಾನ. ಇದೇ ಮೇಯ್ನಾಗಿ ನಮ್ಮೂರಲ್ಲಿ ಇರೋ ದೇವಸ್ಥಾನ ಅಂದರೆ ಕಲ್ಯಾಣಪ್ಪನ ದೇವಸ್ಥಾನ ಅಂತ. ನಮ್ಮಮ್ಮ ಮನೆ ಪಾಠ ಮಾಡ್ತಾರೆ ಮಕ್ಳಿಗೆ. ಆ ಮಕ್ಳನ್ನು ಕರ್ಕೊಬರ್ತೀವಿ. ಅವ್ರಿಗೆ ದೇವ್ರಿಗೆ ಬೇಡ್ಕೊಳ್ಳಿ ಅಂತ ಹೇಳ್ಕೊಡ್ತಿದ್ರು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಾನಂದಮಯ ಹಂಗೆ ಪ್ರಸಾದ ಎಲ್ಲ ತಿನ್ಕೊಂಡು ದೇವ್ರಿಗೆ ಸ್ಟ್ರಾಂಗ್ ಆಗಿ ಬೇಡ್ಕೊಂಡು ಬಂದ್ವಿ. ಲಾಸ್ಟಲ್ಲಿ ಮಂಗಳಾರತಿ ತಗೊಂಡು ಯಾವುದೇ ದೇವ್ರಿಗಾದ್ರೂ ಅಷ್ಟೇ ಹೊರಡ್ಬೇಕಾದ್ರೆ ಕರ್ಪೂರ ಕಸ್ಬೇಕಂತೆ. ಅದಕ್ಕೆ ಕರ್ಪೂರ ಕಸಿ ಎಲ್ಲ ಜೈ ಅಂತ ಹೇಳಿ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಸಿಗುವ ನಾಳೆ ವಿಡಿಯೋದಲ್ಲಿ.